ನಾನು ಕೆಪಿಎಸ್ಸಿ ಸುತ್ತಮುತ್ತ 9 ವರ್ಷ ಓಡಾಡಿನ ಅಧ್ಯಕ್ಷರೇ. ನನ್ನ ಹೆಂಡತಿಗೆ ತಹಶೀಲ್ದಾರ್ ಮಾಡ್ಬೇಕಾದ್ರ ದಯಮಾಡಿ ನಾನು ನಿಮ್ಮದು ಬಹಳ ಅಭಿಮಾನಿ ಇದ್ದೀನಿ ಸಚಿವರೇ. ನನ್ನ ಇನ್ನೊಂದು ನಿಮಿಷ ಕೇಳಿರ್ತಾವ ನಾನು ಕಂಡಂತ ಕಾಂಗ್ರೆಸ್ಸಿನ ಕೆಲವು ಸಚಿವರು ನೀವೊಬ್ಬರು ಒಳ್ಳೆ ಸಚಿವರು ಅಧ್ಯಕ್ಷರೇ. ನಾನು ಹೇಳ್ದ ನಾನು ಕಂಡಂತ ಕೆಲವು ಕಾಂಗ್ರೆಸ್ಸಿನ ಸಚಿವರದೊಳಗ ಅತ್ಯಂತ ಅವ್ರ ಅಪ್ಪಟ ಅಭಿಮಾನಿ ನಾನು ಕೆಜೆ ಜಾರ್ ಸಾಬ್. ನಮ್ಮ ಜಿಲ್ಲೆಗೆ ಬಂದು ಸಾಕಷ್ಟು ಜನರ ಸಮಸ್ಯೆ ಕೇಳ್ತಾರ, ಒಳ್ಳೆ ರೀತಿ ಕೆಲಸ ಮಾಡ್ತಾರ. Public School English Medium Vasva Kalyan. Vishal Mega Mart. Visit once. Avail great offers. Ivani Yusuf Tower near Narayanpur Cross Bus Stand Road, Vasva Kalyan. Diesel में है दम मार्केट से ₹1 कम. JS Holkunde Petroleum. NH 65 Road, Halli Village, Vasva Kalyan. ಶರಣ್ ಸಲಗರ್. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ 2017 ಜುಲೈನಂದು ಅಸಿಸ್ಟೆಂಟ್ ಇಂಜಿನಿಯರ್, ಜೆಇ, ಕೆಮಿಸ್ಟ್ ಅಂಡ್ ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ರು ಅಧ್ಯಕ್ಷರೇ. ಸಂಬಂಧಪಟ್ಟಂತ ಮಾನ್ಯ ಕೆಜೆ ಜಾರ್ ಸಾಹೇಬರು ಉತ್ತರವನ್ನ ಕಳಿಸಿದ್ದಾರೆ ಅಧ್ಯಕ್ಷರೇ. ಉತ್ತರ ಏನಂತ ಕಳಿಸಿದ್ದಾರೆ ಅಧ್ಯಕ್ಷರೇ? ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲಾಗುವುದು ಅಂತೇಳಿ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾನು ನೋಡಿದ ಸಚಿವರಲ್ಲಿ ಕೆಜೆ ಜಾರ್ ಸಾಹೇಬರು ಅತ್ಯಂತ ಹೃದಯ ವಿಶಾಲ ಇರತಕ್ಕಂಥ ಸಚಿವರು ಅಧ್ಯಕ್ಷರೇ. ನೋಟಿಫಿಕೇಶನ್ ಆಗಿದ್ದು 2017 ಅಧ್ಯಕ್ಷರೇ. ಒಟ್ಟು 622 ಹುದ್ದೆಗಳು. ಹೈದರಾಬಾದ್ ಕರ್ನಾಟಕ 394, ನಾನ್ ಹೈದರಾಬಾದ್ ಕರ್ನಾಟಕ 228 ಅಧ್ಯಕ್ಷರೇ. ಅಧ್ಯಕ್ಷರೇ, ಇಲ್ಲಿ ತನಕ ಏನು ಸೆಲೆಕ್ಟ್ ಆಗಿದ್ದಾರೋ ಸುಮಾರು 622 ಜನ 8 ವರ್ಷದಿಂದ ವೇಟ್ ಮಾಡ್ಲತ್ತಾರ ಅಧ್ಯಕ್ಷರೇ. ಇದು ವಿಚಾರ ಮಾಡ್ತಕ್ಕಂಥದ್ದು ಮಾತು ಅಧ್ಯಕ್ಷರೇ. ಇದು ಸೀರಿಯಸ್ ತಗೋಬೇಕು. ತಾವು ಇದು ಅತ್ಯಂತ ಗಂಭೀರ ಅಂತೇಳಿ ತಾವು ಪರಿಗಣನೆ ಮಾಡ್ಬೇಕು ಅಧ್ಯಕ್ಷರೇ. ಬಹುತೇಕ ಇಂಥ ಒಳ್ಳೆ ಸಚಿವರಿದ್ದರೂ ಕೂಡ ತೆಳಗೆ ಕೆಲಸ ಮಾಡ್ತಕ್ಕಂಥವ್ರು IAS ಅಧಿಕಾರಿಗಳಾಗಿರ್ಬೋದು, 8 ವರ್ಷ ಒಬ್ಬರಿಗೆ ನೀವು ಆದೇಶ ಕೊಡ್ಲಕ್ಕೆ ಕಾಯ್ತೀರಂದ್ರ ಮನುಷ್ಯನ ಆಯುಷ್ ಇರೋದೇ 80 ವರ್ಷ. ಅವ್ರೇನು ಮನುಷ್ಯನ ಆಯುಷ್ 800 ವರ್ಷ ಅಂತ ತಿಳ್ಕೊಂಡು ಕೆಲಸ ಮಾಡ್ಲತ್ತಾರೋ ಏನ್ ಮಾಡ್ಲತ್ತಾರೋ ಅಧ್ಯಕ್ಷರೇ? 8 ವರ್ಷ ಅವ್ರ ನೌಕರಿ ಸಲಕ್ಕೆ ಕಾಯ್ಬೇಕು ಅಂದ್ರೆ ಇವತ್ತು ನೋಡ್ರಿ ಅಧ್ಯಕ್ಷರೇ, ಬಹುತೇಕ ಈ ಚಿತ್ರಗಳು ನೋಡಿದ್ರೆ ತಮಗೆ ಗೊತ್ತಾಗಬೇಕಲ್ಲ ಇದು ಏನದ. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन. करें एक बेहतर कल की शुरुआत आज से. Sky Sunshine School, step towards better future. Jayashankar Colony, Shantiniketan Ground, Vasva Kalyan. KPS ಇದು ಒಂದ್ ಕಡೆ ಹಗರಣ ಹಂಗ, KE ಒಂದ್ ಕಡೆ ಹಗರಣ ಹಂಗ. 8 ವರ್ಷನವ್ರಿಗೆ ತೋತಿರಂದ್ರ ಅವ್ರ ಮಕ್ಕಳು ನಮ್ಮ ಅಪ್ಪಗೂ ವಯಸ್ಸಾಗತ್ತ ಅಂತ ಹೇಳಿ ಆರ್ಡರ್ ಕೊಡ್ರ ಅಂತ ಹೇಳಿ ರೋಡಿಗೆ ಬಂದು ಕೊಡ್ಲತ್ತಾರ ಅಧ್ಯಕ್ಷರೇ. ಈ ಫೋಟೋ ಒಂದ್ ವೇಳೆ ನೋಡಿದ್ರೆ ಮನುಷ್ಯ ಅಲ್ಲ, ಕಲ್ಲನ್ನು ಕರಗ್ತದೆ. ಇದು ಈ ಭಾವಚಿತ್ರಗಳು ನೋಡ್ರ ಕಲ್ಲನ್ನು ಕರಗ್ತದೆ. ಏನು 622 ಜನ ನನಗೆ ಇವತ್ತು ನೌಕರಿ ಸಿಗ್ತದ, ನಾಳೆಗೆ ನೌಕರಿ ಸಿಗ್ತದ ಅಂತ ಹೇಳಿ ಬೀದಿ ಓಡಾಡ್ಲತ್ತಾರ. ಇದ್ರೊಳಗೆ 4 ಜನರು ತಂದೆ ತಾಯಿ ಹಾರ್ಟ್ ಫೇಲ್ ಆಗಿ ತೀರ್ಕೊಂಡಾರ ಅಧ್ಯಕ್ಷರೇ. ದಯಮಾಡಿ ಸಚಿವರ ಕೈ ಮುಗಿತೀನಿ, ಇದು ಸೀರಿಯಸ್ ತಗೋಬೇಕು. ತಾವು ಇವತ್ತು ಎಷ್ಟು ಜನರಿಗೆ ತಾವು ಗಮನ ಸೆಳೆದಿದ್ದೀರಿ? ಇದು 600 ಜನರ ಭವಿಷ್ಯದ ಪ್ರಶ್ನೆ ಅದ ಅಧ್ಯಕ್ಷರೇ. ಅದರ ಅನುಭವ ಬಹುತೇಕ ಆ ನೌಕರಿ ತೊಂಬರ ಸಮಸ್ಯೆ. ನಾನು ಕೆಪಿಎಸ್ಸಿ ಸುತ್ತಮುತ್ತ 9 ವರ್ಷ ಓಡಾಡಿನ ಅಧ್ಯಕ್ಷರೇ. ನನ್ನ ಹೆಂಡತಿಗೆ ತಹಶೀಲ್ದಾರ್ ಮಾಡ್ಬೇಕಾದ್ರ ಜ್ಞಾನ ನಿಮಗೆ ಸಾಕಷ್ಟು ಅದ, ಅನುಭವ ನಿಮಗೆ ಸಾಕಷ್ಟು ಅದ. ಆ ಅನುಭವಿಸಿದ ಫಲಾನುಭವಿ ನಾನು. 9 ವರ್ಷ ಅಧ್ಯಕ್ಷರೇ. 2009 ನಾನು ಹೆಂಡತಿಗೆ ಪರೀಕ್ಷೆ ಬರೆಸಿ 217 ಆದೇಶ ನಾನು ತೊಗೊಂಡಿನಿ. ಆ ಸಮಯದೊಳಗಂತೂ ಕೆಪಿಎಸ್ಸಿ ಒಳ್ಳೆ ರೀತಿ ಕೆಲಸ ಮಾಡಿತ್ತು. ಈಗ 8 ವರ್ಷ ನೀವು KPTCL ಆದೇಶ ಕೊಟ್ಟಿರಿ ಕಂಡೀಷನ್, ಆಮೇಲೆ PSI ಆದೇಶ ಕೊಟ್ಟಿರಿ, BMRCL ಆದೇಶ ಕೊಟ್ಟಿರಿ, RWS ಕಂಡೀಷನಲ್ ಆರ್ಡರ್ ಕೊಟ್ಟಿರಿ. ಆದ್ರೆ ಇವ್ರಿಗೆ ಯಾಕೆ ಈ ತೊಂದರೆ ಕೊಡ್ಲತ್ತಿರ್ತಾವು ಅಧ್ಯಕ್ಷರೇ? ನಿಮ್ಗೊಂದು ಮಾತು ಹೇಳ್ತೀನಿ. ಏನು ಇಂಜಿನಿಯರ್ ಆಗ್ಯಾರ, ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಯಾರ, AW ಆಗ್ಯಾರ. ಅವ್ರ ತಾಯಿ ತಂದೆ ನನಗೆ ಬಲಿ ಬಂದ ಹೇಳಿ ಏನ್ ಹೇಳ್ಯಾರ ಅಧ್ಯಕ್ಷರೇ? ನಿಜವಾಗ್ಲೂ ಕಣ್ಣ ನೀರು ರಕ್ತ ಬರ್ತದ ಅಧ್ಯಕ್ಷರೇ. ಅವ್ರು ಏನ್ ಹೇಳ್ತಾರಂದ್ರ, ನನ್ನ ಮಗ ಏನು ನೌಕರಿಗೆ ಹೋಗ್ತಾನಪ್ಪ, ಅವ ಫಸ್ಟ್ ಪಗಾರ ತಂದು ನನ್ನ ಬಾಯ್ದಾಗ ಒಂದ್ ಜರ ಪೇಡ ಹಾಕ್ತಾರ, ಆ ಪೇಡ ತಿಂದು ಸಾಯ್ತೀನಿ ಅಂತ ಹೇಳಿ ಆ ಪಾಲಕರು ಕೇಳತ್ತಾರ. ದಯಮಾಡಿ ನಾನು ನಿಮ್ಮದು ಬಹಳ ಅಭಿಮಾನಿ ಇದ್ದೀನಿ ಸಚಿವರೇ. ನನ್ನ ಇನ್ನೊಂದು ನಿಮಿಷ ಕೇಳಿರ್ತಾವ. ನಾನು ಕಂಡಂತ ಕಾಂಗ್ರೆಸ್ಸಿನ ಕೆಲವು ಸಚಿವರು ನೀವೊಬ್ಬರು ಒಳ್ಳೆ ಸಚಿವರು. ದಯಮಾಡಿ ನನಗೆ ಇದು ಒಂದು ಉತ್ತರ ಕೊಡ್ರಿ. ಅವ್ರಿಗೆ ಯಾವತ್ತು ನೀವು ಆದೇಶ ಕೊಡ್ತೀರಿ? ಕೊಡ್ತೀವಿ, ಸರಿಯಾಗಿ ಹೇಳ್ತೀವಿ. ನೀವು ಮಾತಾಡ್ರಿ. ಮಾನ್ಯ ಸಭಾಧ್ಯಕ್ಷರೇ,
ನಮ್ಮ ಸದಸ್ಯರು ಸರಣು ಸಲಗಾರ ಹೇಳಿದ್ರು, ನಾನು ಒಪ್ಕೊಳ್ತೀನಿ. 2017ನೇ ಇಸ್ವಿಯಲ್ಲಿ ಇದಕ್ಕೆ ರಿಕ್ರೂಟ್ಮೆಂಟ್ಗೆ ಆರ್ಡರ್ ಮಾಡಿದ್ದಾರೆ. ಇದು ಹೈಕೋರ್ಟಲ್ಲಿ ಇತ್ತು, ಕಾರಣಾಂತರದಿಂದ ಆಗಿರಲಿಲ್ಲ. ಈಗ ನಾವು ಬಂದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಈಗ ಪ್ರೊವಿಷನಲ್ ಲಿಸ್ಟನ್ನು ನಾವೀಗ ಅದೇ 17/9/2024 ಅನೌನ್ಸ್ ಮಾಡಿದ್ವಿ. 1:3 ಅನೌನ್ಸ್ ಮಾಡಿದ್ವಿ. ಅದಾದಮೇಲೆ ಈಗ ಏನಾಗಿದೆ ಅಂದರೆ ಇನ್ನೊಂದು ಹೈಕೋರ್ಟ್ ಆರ್ಡರ್ ಪೆಂಡಿಂಗ್ ಇದೆ. ನೀವು ಹೇಳೋದು ನಾನು ಅದು ಒಪ್ಕೊಳ್ತೀನಿ. ಆ ಷರತ್ತಿಗೆ ಒಳಪಟ್ಟು ಇನ್ನೊಂದು ವಾರದ ಒಳಗಡೆ ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರನೇ ಕ್ರಮ ತಗೊಂಡಿರೋದು, ಗೊತ್ತಾಯ್ತಲ್ಲ. ಅದಕ್ಕೆ ಒಂದು ವಾರದ ಒಳಗಡೆ ಆ ಹೈಕೋರ್ಟ್ ಜಡ್ಜಿಮೆಂಟ್ ಷರತ್ತಿಗೆ ಒಳಪಟ್ಟು ಅದನ್ನ ಆರ್ಡರ್ ಮಾಡಲಿಕ್ಕೆ ಆದೇಶ ಅಧ್ಯಕ್ಷರೇ, ನಾನು ಹೇಳ್ದ, ನಾನು ಕಂಡಂತ ಕೆಲ ಕಾಂಗ್ರೆಸ್ಸಿನ ಸಚಿವರದೊಳಗ ಅತ್ಯಂತ ಅವ್ರ ಅಪ್ಪಟ ಅಭಿಮಾನಿ ನಾನು KJ ಜಾರ್ ಸಾಬ್. ನಮ್ಮ ಜಿಲ್ಲೆಗೆ ಬಂದು ಸಾಕಷ್ಟು ಜನರ ಸಮಸ್ಯೆ ಕೇಳ್ತಾರ, ಒಳ್ಳೆ ರೀತಿ ಕೆಲಸ ಮಾಡ್ತಾರ. ಸಚಿವರೇ, ಇದಕ್ಕಿಂತಾನು ಒಂದು ವೇಳೆ ತಡ ಆಯ್ತು ಅಂದ್ರೆ ರಾಮನು ವನವಾಸ 14 ವರ್ಷ ಆಯ್ತು, 14 ವರ್ಷಕ್ಕೆ ಹೋಗ್ತಾರ. ಇದಕ್ಕಿಂತಾನು ತಡ ಆಯ್ತು ಅಂದ್ರೆ 100ಕ್ಕೆ 100 ಅವ್ರು ಸುಸೈಡ್ ಮಾಡ್ಕೋತಾರ. ತಮ್ಮ ಕಾಳಜಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಒಂದು ವಾರ ಒಳಗಲ್ಲ 15 ದಿವಸದೊಳಗೆ ಅವರಿಗೆ ಆದೇಶ ಪ್ರತಿ ಕೊಟ್ಟು 545 ಕುಟುಂಬಕ್ಕೆ ತಾವು ದೇವರ ತಮಗೆ ವಿನಂತಿ ಮಾಡ್ತೀನಿ. ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ. ಒಂದು ವಾರ ಹೇಳಿದ್ದೀನಿ. ಧನ್ಯವಾದ.